ಸೋಲಿನೊಂದಿಗೆ ಮುಂಬೈ ತನ್ನ IPL 2024 ಮುಗಿಸಿದೆ. ನಮಸ್ಕಾರ ಎಲ್ಲರಿಗೆ, ಸತ್ಯನಾರಾಯಣ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮ, ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಮುಂಬೈ ತಂಡ ಈ IPL ಹೇಗೆ ಅಂತಂದರೆ ಯಾವ ರೀತಿಯಲ್ಲಿ ಸೋಲ್ಬೋದು, ಹೇಗೆ ಸೋಲ್ಬೋದು ಅದನ್ನೆಲ್ಲವನ್ನು ಅಭ್ಯಾಸ ಮಾಡಿಕೊಂಡು ತನ್ನ ಲೀಗ್ ಹಂತದ ಎಲ್ಲ ಪಂದ್ಯಗಳನ್ನು ಮುಗಿಸಿಕೊಂಡಿದೆ. ನಿನ್ನೆ ನಡೆದಂತಹ ಪಂದ್ಯ LST ತಂಡದ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಮುಂಬೈ 18 ರನ್ನುಗಳಿಂದ ಸೋತು ಸುಣ್ಣಗಾಗಿ ತನ್ನ ಲೀಗ್ ಪಂದ್ಯಗಳನ್ನು ಮುಗಿಸಿಕೊಂಡು ಲಾಸ್ಟ್ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರಿಗೆ ಸರಿ ಬಾಯ್ ಮತ್ತೆ ಸಿಗುವ ಅಂತ ಹೇಳಿದೆ. LST ತಂಡದಲ್ಲಿ ನಿನ್ನೆ ಆಡಿದ್ಯಾರಂತಂದರೆ ಒನ್ ಮ್ಯಾನ್ ಶೋ ಥರ ಇತ್ತು. ಬ್ಯಾಟಿಂಗಲ್ಲಿ ಸಪೋರ್ಟಿವ್ ಆಗಿ ಸುಮಾರು ಜನ ಆಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಪೂರ್ ರನ್ ಶೋ. ಮ್ಯಾಚ್ ನೋಡಿದ್ರೆ ಎಲ್ಲರೂ ಸಹ ಹೇಳ್ತಾರೆ ನಿನ್ನದು ಮ್ಯಾಚ್ ಕಂಪ್ಲೀಟ್ ಪೂರ್ ರನ್ ಶೋ. ಬ್ಯಾಟಿಂಗ್ ಅಂತ ಬಂದಾಗ ಹಬ್ಬ ದೇವರೇ, ಏನು ಬ್ಯಾಟ್ ಸ್ವಿಂಗ್ ಮಾರ, ಏನು ಪವರು, ಪವರು ಪ್ಲಸ್ ಇದು ಏನು ಬ್ಯಾಟ್ ಸ್ವಿಂಗ್ ಸೇರಿದರೆ ಹೇಗಾಗ್ತದೆ ಆ ಥರ ಇತ್ತು ನಿನ್ನೆ ಇನ್ನಿಂಗ್ಸ್. ನಿನ್ನೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ 8 ಜನ ಬೌಲಿಂಗ್ ಹಾಕಿದ್ರು. 8 ಜನ ಬೌಲಿಂಗ್ ಹಾಕಿ 214 ರನ್ ಬಿಟ್ಟುಕೊಟ್ರು. ಅದೇ ಹೇಳಿದ್ನಲ್ಲ ಯಾವ್ಯಾವ ಥರ ಸೋಲ್ಬೋದು ಹೇಗೆ ಅಂತಂದರೆ, ಫಸ್ಟ್ 10 ಓವರ್ ಸೂಪರಾಗಿ ಬಾಲ್ ಹಾಕಿದ್ದೇವೆ ನಾವು, ನೆಕ್ಸ್ಟ್ 10 ಓವರ್ ಯಾವ ಥರ ಬಾಲ್ ಹಾಕ್ತೇವೆ ನೋಡಿ ನೀವೇ ನೋಡಿ ಶಾಕ್ ಆಗ್ತೀರಿ ಅಂತ ಅಂದುಕೊಂಡಾಗಿತ್ತು. ಯಾಕಂದರೆ ಫಸ್ಟ್ 10 ಓವರಿಗೆ 69 ರನ್ ಬಿಟ್ಟುಕೊಟ್ಟದಷ್ಟೇ. 69 ರನ್ನಿಗೆ 3 ವಿಕೆಟ್ ತೆಗೆದಿದ್ದಾರೆ. ಭಯಂಕರ ಕಂಟ್ರೋಲಲ್ಲಿ ಉಂಟು ಮ್ಯಾಚ್. ಜಾಸ್ತಿ ರನ್ ಬಿಟ್ಟುಕೊಡೋದಿಲ್ಲ ಮುಂಬೈ ಗ್ರೌಂಡಲ್ಲಿ, ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ 10 ಓವರಲ್ಲಿ ಯಾವ ರೇಂಜ್ಗೆ ಓಡಿಸ್ಕೊಂಡ್ರಂದರೆ, ಫಸ್ಟ್ 10 ಓವರ್ ಬಾಲ್ ಹಾಕಿದ್ದು ಅಂತ ಪೂರನ್ ಬಂದದ್ದು. ಪೂರನ್ ಫಸ್ಟ್ 3 ಬಾಲ್ 0 ಅಷ್ಟೇ ಬಿಟ್ಟರೆ ಮತ್ತು 4ನೇ ಬಾಲಿಂದ ಸ್ಟಾರ್ಟ್ ಆಯಿತು ಹೊಡಿಲಿಕ್ಕೆ ದಡ 29 ಬಾಲಿಗೆ 75 ರನ್, 8 ಸಿಕ್ಸು. ಆ ಸಿಕ್ಸಿಗೆ ಎಷ್ಟು ದೊಡ್ಡ ಸಿಕ್ಸ್ ಮಾರ, ಕೆಲವೊಂದಂತೂ ಸೋ ಬಿಗ್. ಅದು ಎಷ್ಟು ಚಂದ ಹೀಗೆ ಆ ಬಾಲ್ ಹೋಗೋ ಒಂದು ಆರ್ಕುಂಟಲ್ಲ, ಸೋ ಗುಡ್. ನಾನು ಲಾಸ್ಟ್ ಮ್ಯಾಚ್ ಹೇಳಿದ್ದೆ ಪೂರಣಿದ ಇನ್ನಿಂಗ್ಸ್ ನೋಡಿದಾಗ ಎಷ್ಟು ಖುಷಿ ಆಯಿತು ಮಾರ ಅಂತ. ಹಾಗೆ ಇತ್ತು. ಪಡಿಕಲಿಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ರು, ಆಯಿತು ಮಾರ ಹೋಗು ಲಾಸ್ಟ್ ಮ್ಯಾಚೆಲ್ಲ ಮಜಾ ಮಾಡು, ಹೇಗೂ ನಾವು ಎಲಿಮಿನೇಟೆಡ್, ಹೋಗು ಮಜಾ ಮಾಡು ಅಂತ. ಅವರು ಇಲ್ಲ, ನಾ ಮಜಾ ಮಾಡೋದಿಲ್ಲ, ನಾ ಬೇಗ ಔಟಾಗಿ ವಾಪಸ್ ಬಂದು ಕೂರ್ತೀನಿ, ನಾನು ಗ್ರೌಂಡಲ್ಲಿ ಮಜಾ ಮಾಡೋದಿಲ್ಲ ಅಂತ ಫಸ್ಟ್ ಬಾಲೇ ಡಕ್ಔಟು. ಈ IPL ಇದು ಡಿಸಾಸ್ಟರ್. ಪ್ಲೇಯಿಂಗ್ 11ಅಲ್ಲಿ ಪಕ್ಕ ಕ್ಯಾಪ್ಟನ್ ಮಾಡಿಬಿಡ್ಬೋದು. ಓ ಮೈ ಗಾಡ್, ಶಾಕಿಂಗ್ ಮಾರ್ರೆ. ಈ ಒಂದು ಇನ್ನಿಂಗ್ಸ್ ಸಹ ಚೆಂದ ಆಡಲಿಲ್ಲ. ಅಯ್ಯಯ್ಯೋ ರಾಮ, ಎಂತ ಆಯ್ತಂತ ಗೊತ್ತಿಲ್ಲ. ಪಡಿಕಲಿಗೆ 100 ಸ್ಟ್ರೈಕ್ ರೇಟ್ ಸಹ ಇಲ್ಲ, ಎಷ್ಟೋ ಒಂದು 50 ರನ್ ಸಹ ಹೊಡಿಲಿಲ್ಲ ಅಂತ ಕಾಣ್ತದೆ. ಈ IPL ಪೂರ್ತಿ ಅವರು ಎಷ್ಟು ಮ್ಯಾಚ್ ಆಡಿದ್ದಾರೆ ಎಲ್ಲ ಸೇರಿಸಿ ಸಹ 50 ರನ್ ಸಹ ಹೊಡಿಲಿಲ್ಲ ಅಂತ ಅನಿಸ್ತದೆ. ಡಿಸಾಸ್ಟರ್. ಕಮೆಂಟ್ ಸೆಕ್ಷನ್ನಲ್ಲಿ ಪಡಿಕಲ್ ಅವರು ಈ IPL ಅಲ್ಲಿ ಒಟ್ಟು ಎಷ್ಟು ಬಾಲ್ ಆಡಿದ್ದಾರೆ, ಎಷ್ಟು ರನ್ ಹೊಡೆದಿದ್ದಾರೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂಗೆ ನೆನಪೋಗಿದೆ, ನಿನ್ನೆ ಮ್ಯಾಚ್ ನೋಡ್ತಾ ನೆನಪಿತ್ತು, ಈಗ ನೆನಪಿಲ್ಲ. ನಿನ್ನೆ ಫಸ್ಟ್ ಬಾಲ್ ಡಕ್ಔಟು. ಅದಾದಮೇಲೆ ಸ್ಟಾಯ್ನಿಸ್ ಅವ್ರು ಬಂದರು, ಅವರು 22 ಬಾಲಿಗೆ 28 ರನ್ ಹೊಡೆದು ಔಟ್ ಆದರು. ಬೈ ದಟ್ ಟೈಮ್ ಆ ಕಡೆಯಿಂದ ರಾಹುಲ್ ಅವ್ರದ್ದು ರನ್ನ ಬಾಲ್ ಇತ್ತು. 1 ಪಾಯಿಂಟ್ ಆಫ್ ಟೈಮಲ್ಲಿ 100 ಸ್ಟ್ರೈಕ್ ರೇಟ್ಸೇ ಇರಲಿಲ್ಲ. ಮತ್ತು ಚಾವ್ಲಾ ಅವರ ಓವರಲ್ಲಿ 2 ಬಾಲಿಗೆ 2 ಸಿಕ್ಸ್ ಎಲ್ಲ ಹೊಡೆದು ಆಲ್ಮೋಸ್ಟ್ ಒಂದು ರನ್ನ ಬಾಲ್ ಥರ ಹೋಗ್ತಾ ಇತ್ತು ಅವ್ರದ್ದು ಇನ್ನಿಂಗ್ಸು. ಮತ್ತು ಇನ್ನೊಬ್ಬ ಒಂಥರ ಮಿನಿ ಫ್ಲಾಪ್ ಪ್ಲೇಯರ್ ಅಂತ ಹೇಳ್ಬೋದು, ಬಟ್ ಲಾಸ್ಟ್ ಇಯರ್ ಎಲ್ಲ ದೊಡ್ಡ ಫ್ಲಾಪ್ ಪ್ಲೇಯರ್ ಆಗಿತ್ತು. ಬಟ್ ಈ IPL ಓಕೆ, ಬೇರೆ 2 ವರ್ಷಕ್ಕೆಲ್ಲ ಕಂಪೇರ್ ಮಾಡಿದರೆ ಈ ವರ್ಷ ಒಂದು ರೇಂಜಿಗೆ ಆಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ದೀಪಕ್ ಕೂಡ ಅವರು 9 ಬಾಲಿಗೆ 11 ರನ್ ಹೊಡೆದು ಔಟ್ ಆದರು. 10 ಓವರಿಗೆ 69 ರನ್ನು, 3 ವಿಕೆಟ್ ಕಳೆದುಕೊಂಡು ಚಿಂತಾಜನಕ ಸ್ಥಿತಿ ಅಂತಲ್ಲ, ಬಟ್ ರನ್ ರೇಟ್ ಮೇಲೆ ಹೋಗದ ಸ್ಥಿತಿಯಲ್ಲಿದ್ದಂತಹ ಲಕ್ನೋಗೆ ಆಸರೆ ಆದದ್ದು ಪೂರನ್. ಹೇಳಿದ್ನಲ್ಲ, ಫಸ್ಟ್ 3 ಬಾಲ್ 0, ಅದಾದಮೇಲೆ ದಡ ಅಂತ ಸ್ಟಾರ್ಟ್ ಆಯಿತು. ಫಸ್ಟ್ 2 ಓವರ್ ಸೂಪರಾಗಿ ಹಾಕಿದರು ಅರ್ಜುನ್ ತೆಂಡೂಲ್ಕರ್, ಮತ್ತು 2 ಬಾಲಿಗೆ 2 ಸಿಕ್ಸ್ ಹೊಡಿಸ್ಕೊಂಡ್ರು. ಅದು ಸಹ ಫುಲ್ ಟಾಸ್, ಪಿಚ್ಚೇ ಇಲ್ಲ. ನಾನು ಫುಲ್ ಟಾಸ್ ಹಾಕ್ತೇನೆ, ಬಾಲ್ ಸಹ ಹಾಗೆ ಫುಲ್ ಟಾಸಲ್ಲಿ ಹೊರಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಒಂದು ಸೊಂಟದ ಹೈಟಿಗೆ 2 ಸಲ ಲೆಗ್ ಸೈಡ್ ಪಟಾರ್ ಅಂತ ಒಂದು ಸಿಕ್ಸ್ ಹೊಡಿಬೋದಲ್ಲ, ಫ್ಲಿಕ್ ಮಾಡಿದ್ರೆ ಸಾಕಲ್ಲ, ಆ ಥರದ ಬಾಲ್ ಹಾಕಿದ್ರೆ ಅರ್ಜುನ್ ತೆಂಡೂಲ್ಕರ್. ನಿನ್ನೆ ಅವರಿಗೆ ಚಾನ್ಸ್ ಸಿಕ್ಕಿತ್ತು ಆಡಲಿಕ್ಕೆ. ಅದಾದಮೇಲೆ ಅಂದ್ಕೊಂಡ್ರಂತ, ಓ ಮೈ ಗಾಡ್, ಯಾವುದೋ ಒಂದು
ಮ್ಯಾಚಲ್ಲಿ ಲಾಸ್ಟ್ ಇಯರ್ 29 ರನ್ 30 ರನ್ ಬಿಟ್ಟು ಕೊಟ್ಟಿದ್ರಲ್ಲ ಅರ್ಜುನ್ ತೆಂಡೂಲ್ಕರ್. ನಂಗೆ ಈಗ ಸಹ ನೆನಪುಂಟು. ಏನು ಫುಲ್ ಟಸ್ ಮೇಲೆ ಫುಲ್ ಟಸ್ ಹಾಕಿತ್ತು, ಅದರಲ್ಲಿ ಸಹ ನೋ ಬಾಲ್ ಫುಲ್ ಟಸ್ 6 ಎಲ್ಲ ಬಂದಿತ್ತು. ಸೊ ಎಲ್ಲೋ ಡೌಟ್ ಆಯ್ತಾ ಅಂತ, ಎಲ್ಲೋ ಮಿಸ್ ಹೊಡಿತಾ ಉಂಟು ಮಾರೆ, ಪೂರನ್ ಬ್ಯಾಟಿಂಗ್ ಮಾಡ್ತಾ ಇರೋದು, 2 ಬಾಲಿಗೆ 2 6 ಬಂದಿದೆ, ನನಗೆ ಬಾಲ್ ಪಿಚ್ ಮಾಡಲಿಕ್ಕೂ ಕೂಡ ಆಗ್ತಾಯಿಲ್ಲ, ಈಗ ನನಗೆ ಫಿಟ್ನೆಸ್ ಇಲ್ಲ ಎಂತ ಅಂತ ಹೇಳಿ ನಾನು ಎಸ್ಕೇಪ್ ಆಗಿಬಿಟ್ರು. 2.2 ಓವರ್ಸ್ ಹಾಕಿದಷ್ಟೇ, ಅದಾದಮೇಲೆ ಎಸ್ಕೇಪ್ ಆಗಿಬಿಟ್ರು. ನಂಗೆ ಹುಷಾರಿಲ್ಲ, ಅಯ್ಯೋ ನಂದು ಏನೋ ಅದನ್ನೋ ಇದನ್ನೋ ಅಂತ ಅಂದ್ಕೊಂಡು ಫಿಸಿಯೋ ಎಲ್ಲ ಬಂದರು. ಅದಾದಮೇಲೆ ಆ ಓವರ್ ಕಂಪ್ಲೀಟ್ ಮಾಡಲಿಕ್ಕೆ ಬಂದದ್ದು ನಮ್ಮಂದಿರು ಪಾಪ ಎಂತ ಸಡನ್ನಾಗಿ ನೀನು ಬಾಲ್ ಹಾಕುಮಾರೆ ಅಂತ ಬಾಲ್ ಕೊಟ್ಟರೆ ಎಂತ ಮಾಡ್ಲಿಕ್ಕೆ ಆಗ್ತದೆ. ಆ ಕಡೆಯಿಂದ ಆಡ್ತಾ ಇರೋದು ಪೂರನ್ನು ಫುಲ್ ವೆಲ್ ಸೆಟ್ ಬ್ಯಾಟ್ಸ್ಮನ್. ಸೊ ಅವರು 4 ಬಾಲಿಗೆ 17 ರನ್ ಬಿಟ್ಟು ಕೊಟ್ಟರು. ಅಲ್ಲಿಂದ ದಡ ಹೋಗ್ತವೇ ಇತ್ತು. 225 ರನ್ ಹೊಡಿಬೋದು ಅಂತ ಅಂದ್ಕೊಡೋದು. ಬಟ್ ಯಾವಾಗ ಪೂರನ್ ಅವ್ರು ಔಟ್ ಆದರೆ ಒಂದು 10-15 ರನ್ ಶಾರ್ಟ್ ಆಗ್ತದೆ ಅಂತವೇ ಅನ್ನಿಸ್ತು. ಕೊನೆಗೆ ಆ ಕಡೆಯಿಂದ ಸಹ ಒಂದು ಟೀಮ್ ಹ್ಯಾಟ್ರಿಕ್ ಆಯ್ತು ಮಾರ್ರೆ. ಪೂರನ್ ಅವ್ರು ಔಟ್ ಆದರು, ಅದಾದಮೇಲೆ ಅರ್ಷದ್ ಖಾನ್ ಬಂದರು, ಅವರು ಫಸ್ಟ್ ಬಾಲ್ ಡಕ್ಔಟ್ ಆದರು, ಓವರ್ ಮುಗೀತು. ನೆಕ್ಸ್ಟ್ ಓವರ್ ಫಸ್ಟ್ ಬಾಲಲ್ಲಿ ರಾಹುಲ್ ಅವರು ಔಟ್ ಆದರು, ಅವರು 41 ಬಾಲಿಗೆ 55 ರನ್ ಆ್ಯಂಕರ್ ಇನ್ನಿಂಗ್ಸ್ 41 ಬಾಲಿಗೆ 55 ರನ್ ಹೊಡೆದು ಅವರು ಔಟ್ ಆದರು. ಒಂದು ಟೀಮ್ ಹ್ಯಾಟ್ರಿಕ್ ಕ್ರಿಯೇಟ್ ಆಯಿತು. ಅದರ ಜೊತೆಗೆ 3 ಡಾಟ್ ಬಾಲ್ ಬಂತು ಅಂತ ಹೇಳ್ಬೋದು. ಮತ್ತು ಕೊನೆಯ ಹಂತದಲ್ಲಿ ಕೃಣಾಲ್ ಪಾಂಡ್ಯ ಹಾಗೂ ಆಯುಷ್ ಬದೋನಿ, ಎಸ್ಪೆಷಲಿ ಆಯುಷ್ ಬದೋನಿ ಅವರು 10 ಬಾಲಿಗೆ 22 ರನ್ ಹೊಡೆದು ತಂಡದ ಮೊತ್ತ 214 ರನ್ನಿಗೆ 6 ವಿಕೆಟ್. ಆ 6 ವಿಕೆಟಲ್ಲಿ 3 ವಿಕೆಟ್ ಚಾವ್ಲಾಗೆ, 3 ವಿಕೆಟ್ ತುಷಾರ್ ಅವರಿಗೆ. ಅವರಿಬ್ಬರೇ ಸೂಪರಾಗಿ ಬಾಲ್ ಹಾಕಿದ್ದು. 4 ಓವರ್ಗೆ 28 ರನ್ನಿಗೆ 3 ವಿಕೆಟ್ ತುಷಾರ್ ಅವರು, 4 ಓವರ್ಗೆ 29 ರನ್ನಿಗೆ 3 ವಿಕೆಟ್ ಚಾವ್ಲಾ ಅವರು. 6 ವಿಕೆಟ್ ಅವರೇ ಹಂಚಿಕೊಂಡ್ರು. ಉಳಿದವರೆಲ್ಲರೂ ಸಹ ರನ್ ಹಂಚಿಕೊಂಡ್ರು. ನೀ ಎಷ್ಟು ಹೊಡಿಸ್ಕೊಳ್ತೀನಿ, ನಾನು ಎಷ್ಟು ಹೊಡಿಸ್ಕೊಳ್ಳುವ ಅಂತ ರನ್ಗಳನ್ನು ಹಂಚಿಕೊಂಡ್ರು, ವಿಕೆಟ್ಗಳನ್ನು ಹಂಚಿಕೊಳ್ಳಿಲ್ಲ. ಅದಾದಮೇಲೆ ಮುಂಬೈದು ಚೇಸಿಂಗ್ ಸ್ಟಾರ್ಟ್ ಆಯಿತು. ಮುಂಬೈದು ಚೇಸಿಂಗ್ ಹೇಗೆ ಅಂತಂದರೆ ಬೌಲಿಂಗಲ್ಲಿ 10 ಓವರಿಗೆ 69ಕ್ಕೆ 3 ವಿಕೆಟ್ ಹೋದ್ಮೇಲೆ ಬೌಲರ್ಸ್ ಡಿಸೈಡ್ ಮಾಡಿಕೊಂಡ್ರಲ್ಲ ಯಾರು ಯಾವ ಥರ ಹೊಡಿಸ್ಕೊಳ್ಳುವ ಅಂತ. ಹಾಗೆಯೇ ಮುಂಬೈಯಲ್ಲಿ ಬ್ಯಾಟ್ಸ್ಮನ್ಸ್ ಹಾಗೆ ಓಪನರ್ ಸೂಪರಾಗಿ ಆಡಿದಾರ. ಮಿಡ್ಲ್ ಓವರಲ್ಲಿ ನಾವು ಬಂದು ಯಾವ ಥರ ಆಡ್ತೇವೆ ಅಂತಂದರೆ ನೀವು ತಲೆ ಚಚ್ಕೊಳ್ಬೇಕು, ಎಂತ ಆಗ್ತಾ ಉಂಟಂತ ಆ ಥರ ಆಡ್ತೇವೆ ಅಂತ. ಅಂದರೆ ಲಕ್ನೋದು ಡೆಡ್ ಆಪೋಸಿಟ್ ಇತ್ತು. ಫಸ್ಟು 9 ಓವರಿಗೆ ಸೂಪರಾಗಿ ರನ್ ಬಂದಿತ್ತು. ಐ ಥಿಂಕ್ ಫಸ್ಟು 10 ಓವರ್ ಅಂತವೇ ಇಟ್ಕೊಳ್ಳೋ. ಫಸ್ಟ್ 10 ಓವರಿಗೆ 92 ರನ್ ಬಂದಿತ್ತು, ಅಥವಾ ಫಸ್ಟು 9 ಓವರಿಗೆ 89 ರನ್ ಬಂದಿತ್ತು. ರನ್ನ ಬಾಲ್ ಅಂದರೆ ಪರ್ ಓವರ್ 10 ಹೋಗ್ತಾ ಉಂಟು. ಏನು ಚೇಸಿಂಗಿಗೆ ಹೇಗೆ ಬೇಕು ಆ ಥರದ್ದು ರಿಕ್ವೈರ್ಡ್ ರನ್ ರೇಟಲ್ಲಿಯೇ ಹೋಗ್ತಾ ಇತ್ತು. ಏನು ರೋಹಿತ್ ಶರ್ಮಾ ಅವರು ಚಚ್ತಾ ಇದ್ದಾರೆ ದಡ್ ಬಡ್ ಅಂತ. ಆ ಕಡೆಯಿಂದ ಬ್ರೇವಿಸ್ ಅವರು ಆ್ಯಂಕರ್ ರೋಲು ರನ್ನ ಬಾಲ್ ಥರ ಹೋಗ್ತಾ ಉಂಟು. ಅವರು ಸಹ ರೋಹಿತ್ ಶರ್ಮಾ ಥರ ಬಾಡ್ ಅಂತ ಹೋಗ್ತಾ ಇದ್ದರೆ ಇನ್ನೂ ಸಹ ತ್ವರಿತಗತಿಯಲ್ಲಿ ರನ್ ಬರ್ತಾ ಇತ್ತು. ಬಟ್ ಸ್ಟಿಲ್ 9 ಓವರ್ಗೆ 90 ಆಲ್ಮೋಸ್ಟ್, ಹಾಗೆ ಪರ್ ಓವರ್ 10 ಅಂತ ಹೋಗ್ತಾ ಉಂಟು. ಯಾವಾಗ ಒಂದು ಬ್ರೇವಿಸ್ ಔಟ್ ಆದರು ಆದಮೇಲೆ ಇಶಾನ್ ಕಿಶನ್ ಮತ್ತು ನಮ್ಮ ಪಾಂಡ್ಯ ಅವರು ಬಂದು ಎಂತ ಆಡಿದ್ರು ಅಂತ ನಂಗೆ ಇನ್ನೂ ಸಹ ಅರ್ಥ ಆಗ್ತಾಯಿಲ್ಲ. ನಂಗೆ ನಿಜವಾಗ್ಲೂ ಸಹ ಅರ್ಥ ಆಗ್ತಾಯಿಲ್ಲ. ಒಂದು ಇನ್ನಿಂಗ್ಸ್ ಇರ್ತದೆ, ಎಂಥ ಸ್ಟ್ರೇಂಜ್ ಇನ್ನಿಂಗ್ಸ್. IPL ಇದು ಸ್ಟ್ರೇಂಜ್ ಇನ್ನಿಂಗ್ಸ್ಗಳಲ್ಲಿ ಇದು ಕೂಡ ಒಂದಾಗಿರ್ತದೆ ಫಾರ್ ಶೋರ್. 10ನೇ ಓವರ್ಗೆ ಇಶಾನ್ ಕಿಶನ್ ಅವರು ಬಂದದ್ದು. 10ನೇ ಓವರಲ್ಲಿ ಒಂದು ವಿಕೆಟ್ ಹೋದ್ಮೇಲೆ ಇಶಾನ್ ಕಿಶನ್ ಅವರು ಬಂದದ್ದು. ಸೂರ್ಯಕುಮಾರ್ ಯಾದವ್ ಅವರು ಔಟ್ ಆದ್ರು, ಆಯಿತಾ, ಡಕ್ ಹೊಡೆದು. ಸೂರ್ಯಕುಮಾರ್ ಯಾದವ್ ಅವ್ರದ್ದು ಇನ್ನೊಂದು ಈ IPLಲ್ಲಿ 3ನೇ ಡಕ್ ಅಂತ ಅನಿಸ್ತದೆ. 3ನೇದ 4ನೇದ ಡಕ್ 0 ಹೊಡಿತಾ ಇರೋದು ಈ IPLಲ್ಲಿ. ಅದು ವಾಂಖೇಡೆಯಲ್ಲಿ 3 ಸಲ 0 ಹೊಡಿತಾ ಇರೋದು. ಆ ಪಿಚ್ಚಲ್ಲಿ ಬೆಳಿಗ್ಗೆ ಸ್ವಲ್ಪ ಕೋಲ್ಡ್ ಇರ್ತದೆ ನನಗೆ. ಆ ಪಿಚ್ಚಲ್ಲಿ 102 ರನ್ ಹೊಡೆದಿದ್ರು ನೋಡಿ. ಒಂದೊಂದು ಮ್ಯಾಚಲ್ಲಿ ಒಂದೊಂದು ಥರ ಈ ಥರ ಇನ್ಕನ್ಸಿಸ್ಟೆನ್ಸ್ ಪರ್ಫಾರ್ಮೆನ್ಸ್ ಇಟ್ಕೊಂಡು ಹೇಗೆ T20 ವರ್ಲ್ಡ್ ಕಪ್ಪಿಗೆ ನನಗೆ ಅರ್ಥ ಆಗ್ತಾಯಿಲ್ಲ. ಅದೆಲ್ಲ ಭಯ ಆಗ್ತದೆ ಎಣಿಸ್ಕೊಂಡ್ರೆ. ಅವರು ಔಟ್ ಆದ ಕೂಡಲೇ ಇಶಾನ್ ಕಿಶನ್ ಅವರು ಬಂದರು 10ನೇ ಓವರಿಗೆ. ಮ್ಯಾಚ್ ಮುಗಿದಾಗ ಅವರು 20ನೇ ಓವರಲ್ಲಿ ಔಟ್ ಆದರು. ಅಂದರೆ 10ನೇ ಓವರಿಗೆ ಬಂದು 20ನೇ ಓವರ್ ತನಕ ಇದ್ದರು ಅಂತಂದರೆ ಒಂದು 25 ಬಾಲಿಗೆ 45 ಎಲ್ಲ ಚಚ್ಚಿರ್ಬೋದು. 15 ಬಾಲಿಗೆ 14 ರನ್. ಎಂಥ ಇನ್ನಿಂಗ್ಸ್, ನನಗೆ ಎಂತ ಆಡಿದ್ರಂತವೇ ಅರ್ಥ ಆಗಿಲ್ಲ ಮಾರ್ರೆ. 10ನೇ ಓವರಿಗೆ ಬಂದು 20ನೇ ಓವರಿಗೆ ಔಟಾಗಿ 15 ಬಾಲಿಗೆ 14 ರನ್ ಎಂತ ಆಡಿದ್ರು ಮಾರ್ರೆ. ಅದರಲ್ಲಿ ಒಂದು 4 ಕೂಡ ಉಂಟು. ಆ್ಯಂಡ್ ಪಾಂಡ್ಯ ಅವರು 13 ಬಾಲಿಗೆ 16 ರನ್ನು. ಹಾರರ್ ಸೀಸನ್ ಮಾರ್ರೆ. ಆ್ಯಸ್ ಅ ಬ್ಯಾಟ್ಸ್ಮನ್ನು ಎಂಥದೂ ಆಡಲಿಲ್ಲ. ಅವರ ಒಂದು ಕೆಪಾಸಿಟಿಗೆ ನಾವು ಪಾಂಡ್ಯ ಅವರು ಆಡಿದೆಲ್ಲ ನೋಡಿದ್ದೇವಲ್ಲ. ಒಂದು ಕಾಲದಲ್ಲಿ ಮುಂಬೈ ಇಂಡಿಯನ್ಸಿಗೆ ಪ್ರಚಂಡ ಬ್ಯಾಟ್ಸ್ಮನ್ ಅವರು. ಆ್ಯಂಡ್ ಅವರನ್ನು
ಕೈ ಬಿಟ್ಟು ಅದು ಗುಜರಾತಿಗೆ ಹೋದಾಗ ಎಲ್ಲ ತಲೆ ಕೆಡಿಸ್ಕೊಂಡಿದ್ರು ಮುಂಬೈ ಫ್ಯಾನು. ಹಾರ್ದಿಕ್ ಪಾಂಡ್ಯನನ್ನು ಬಿಟ್ಟದ ಎಂತ ಮಾರ ಓ ಅಂತ ಅಂದ್ಕೊಂಡು. ಈಗ ಬ್ಯಾಟಿಂಗ್ ನೋಡಿಲ್ಲ ಓ ಅಂತ ಅಂದ್ಕೊಂಡ್ರು. ಎಂಥದ್ದು ಬ್ಯಾಟಿಂಗ್ ಇಲ್ಲ ಏನಿಲ್ಲ. ಅಲ್ಲಿ ರೋಹಿತ್ ಶರ್ಮಾ ಅವರು 38 ಬಾಲಿಗೆ 68 ರನ್ ಸೂಪರಾಗಿ ಆಡಿದರು. ಬಟ್ ಅವರಿಗೆ ಯಾರು ಸಹ ಸಪೋರ್ಟೇ ಕೊಡಲಿಲ್ಲ. ಬ್ರೇವಿಸ್ ಅವರು ರನ್ನ ಬಾಲು, ಸೂರ್ಯಕುಮಾರ್ ಯಾದವ್ ಅವರು 0, ಇವರು 15 ಬಾಲಿಗೆ 14, ಕಿಶನ್, ಹಾರ್ದಿಕ್ ಪಾಂಡ್ಯ ಅವರು 13 ಬಾಲಿಗೆ 16, ನೆಹಲ್ ವಾದೇರ 3 ಬಾಲಿಗೆ 1. ಕೊನೆಗೆ ಲಾಸ್ಟ್ ಮೂಮೆಂಟಿಗೆ ಒಂದು ಚಿಂದಿಯಾಗಿ ಆಡಿದಂಥ ಮೇ ಬಿ ಈ ಪ್ಲೇಯರ್ RTM ಕಾರ್ಡಲ್ಲಿ ಹೋಗ್ಬೋದು ನೆಕ್ಸ್ಟ್ ಇಯರ್ಗೆ. ನಮಂದಿರ್ ಸೂಪರಾಗಿ ಆಡಿದ್ರಪ್ಪ. ಯಾವುದೋ ಒಂದು ಮ್ಯಾಚಲ್ಲಿ ಒಂದು 8 ಬಾಲಿಗೆ 0 ಹೊಡೆದ್ರು ಅಂದೋದು ಬಿಟ್ಟರೆ ನನಗೆ ಅವ್ರನ್ನ ತುಂಬ ಇಂಪ್ರೆಸ್ ಮಾಡಿದರು. ಅದು ಟೈಮಿಂಗ್ ಉಂಟು, ಆ ಪವರ್ ಉಂಟು, ಬ್ಯಾಟ್ ಸ್ವಿಂಗ್ ಚೆಂದ ಉಂಟು, ಗ್ಯಾಪ್ ಸಿಲೆಕ್ಷನ್ ಸೂಪರಾಗಿ ಉಂಟು. ನಮಂದಿರ್ ಅವರು 28 ಬಾಲಿಗೆ 62 ರನ್ನು, 4 4, 5 6 ಸೂಪರಾಗಿ ಆಡಿದರು. ಆ್ಯಂಡ್ ನಮ್ಮ ರೋಹಿತ್ ಶರ್ಮಾ ಅವರು 10 4, 3 6, 38 ಬಾಲಿಗೆ 68. ಲಾಸ್ಟ್ ಇನ್ನಿಂಗ್ಸ ಮುಂಬೈ ಪರ ಅವರು ಆಡ್ತಾ ಇರೋದು ಗೊತ್ತಿಲ್ಲ, ಎಂತ ಸಹ ಗೊತ್ತಿಲ್ಲ. ಬಟ್ ಈ IPL ಅಲ್ಲಿ 2 ಬಾರಿ ಅವ್ರು ಬಾರಿದ್ದು ನನಗೆ ಚೆಂದ ಮಾಡಿ ಆಡಿದ್ರು. ಒಂದ್ಸಲ 100 ಹೊಡೆದಿದ್ರು, ಒಂದ್ಸಲ ನಿನ್ನೆದ ಮ್ಯಾಚ್. ಬಟ್ 2 ಸಲ ಸಹ ಅವ್ರಿಗೆ ಇನ್ನೊಂದು ಎಂಡಿಂದ ಸಪೋರ್ಟೇ ಇರಲಿಲ್ಲ. ಒಟ್ಟಿನಲ್ಲಿ 196 ರನ್ ಹೊಡಿಲಿಕ್ಕೆ ಮಾತ್ರ ಸಾಧ್ಯ ಆದದ್ದು ಮುಂಬೈಗೆ. ಈ ಒಂದು ಸೋಲಿನಿಂದ ಎಂತ ಈ IPL ಬರೀ ಸೋಲ್ತಾನೆ ಇದ್ರು. ಲಾಸ್ಟ್ ಪ್ಲೇಸಲ್ಲಿ ವಿರಾಜಮಾನರಾಗಿದ್ದಾರೆ. 18 ರನ್ಗಳಿಂದ ಅವರು LSG ವಿರುದ್ಧ ಸೋತರು. ಈ ಮ್ಯಾಚ್ ವಿನ್ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ 10 ಓವರು ಬ್ಯಾಟಿಂಗ್ ನೋಡಿದಾಗ ಮುಂಬೈದು ಇಲ್ಲ ಮಾರ್ರೆ, ಚೇಸಿಂಗ್ ಅಂತ ತಗೊಂಡದಕ್ಕೂ ಒಂದು ಸಾರ್ಥಕ ಆಯಿತು ಅಂತ. ಸೊ ಸಾರ್ಥಕ ಗಿರ್ತಕ ಎಂತಾಗಿಲ್ಲ, ಫುಲ್ ತೈತಕ ಆಯಿತು. ಕಿಶನ್ ಅವ್ರದ್ದು ಬ್ಯಾಟಿಂಗ್ ನೋಡಿ ಅಲ್ಲಿ ಗ್ರೌಂಡಲ್ಲಿ ಇದ್ದವರಿಗೆಲ್ಲ ಅಥವಾ ಮ್ಯಾಚ್ ನೋಡ್ತಿದ್ದವರಿಗೆಲ್ಲ ಅಣ್ಣ ಅಂತ ಅನಿಸಿರ್ಬೋದು. ನನಗೆಂತ ಹಾಗೆ ಅನಿಸಿದ್ದು, ಅಣ್ಣ ಎಂತ ಆಡ್ತಿದ್ದಿ ಮಾರ್ರೆ ಅಂತ. ನೋ ವರ್ಡ್ಸ್, ಫುಲ್ ಬ್ಲ್ಯಾಂಕ್ ಆಗಿರೋದು. ಆ ಇನ್ನಿಂಗ್ಸ್ ನೋಡಿ ಅಂತೂ ಬ್ಲ್ಯಾಂಕ್ ಆಗಿರೋದು. ಓ ಸೈಕಿದ ಇನ್ನಿಂಗ್ಸ್ ಮಾರ್ರೆ ಅಂತ ಅಷ್ಟೇ. ನಿಮ್ಗೆಂತ ಅನಿಸಿತ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಾನು ಕ್ವಶನ್ ಕೇಳಿದ್ನಲ್ಲ, ಪಡಿಕಲ್ ಈ IPL ಅಲ್ಲಿ ಒಟ್ಟು ಎಷ್ಟು ರನ್ ಹೊಡೆದಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು RCB ವರ್ಸಸ್ CSK ಮ್ಯಾಚ್ ಉಂಟು. ನಾನು ಹೇಳಿದ್ದೇನೆ, ನಾನು ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೇನೆ ಅಂತ. ಮಳೆ ಬರದಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. RCB ವಿನ್ ಆಗಲಿ ಅಂತ ಪ್ರಾರ್ಥಿಸಿಕೊಳ್ಳೋಣ. RCB ಪ್ಲೇ ಆಫಿಗೆ ಕ್ವಾಲಿಫೈ ಆಗಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ಆ್ಯಂಡ್ ಮ್ಯಾಚ್ ವಿಡಿಯೋ ಮರುದಿನ ಅಂದರೆ ನಾಳೆ ಬೆಳಿಗ್ಗೆ ಬರ್ತದೆ. ಸರಿಯಾಗಿ ಬರುವ. ನಮಸ್ಕಾರ.